ಎಲ್ಲರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮದ ಅರ್ಥ ಸಂಧಾನಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ 3 ಬಾರಿ ಓಂಕಾರವನ್ನು ಮಾಡಿ ತಾಯಿ ಲಲಿತೆಯ ಅರ್ಥಾನುಸಂಧಾನವನ್ನ ಪ್ರಾರಂಭ ಮಾಡೋಣ. ಎಲ್ಲರೂ ಕೈಗಳನ್ನ ಜೋಡಿಸಿ 3 ಬಾರಿ ಓಂಕಾರವನ್ನ ಹೇಳೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿಹಿ ಓಂ. ಎಲ್ಲರಿಗೂ ನಮಸ್ಕಾರ. ಗೀತಾಮೃತಂ ತಂಡದಿಂದ ಬಹಳಷ್ಟು ವರ್ಷಗಳಿಂದ ಭಗವದ್ಗೀತೆಯ ಅರ್ಥಾನುಸಂಧಾನ, ನಂತರದಲ್ಲಿ ವಿಷ್ಣು ಸಹಸ್ರನಾಮದ ಅರ್ಥಾನುಸಂಧಾನ ಮಾಡ್ಕೊಂತ ಬರ್ತಾ ಇದ್ದೀವಿ. ಲಲಿತಾ ಸಹಸ್ರನಾಮದ ಒಂದು ಅರ್ಥಗಳನ್ನು ತಿಳ್ಕೊಬೇಕು, ತಾಯಿ ಲಲಿತೆಯನ್ನು ಕೂಡ ನಾವು ಆರಾಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಒಂದು ತರಗತಿಯನ್ನು ಕೂಡ ನಾವು ಗೀತಾಮೃತಂ ಅಡಿಯಲ್ಲಿ ಆರಂಭ ಮಾಡಿದ್ದೀವಿ. ಕಳೆದ ಒಂದು ತರಗತಿಯಲ್ಲಿ ನಾವು ಲಲಿತಾ ಸಹಸ್ರನಾಮದ ಒಂದಿಷ್ಟು ಪೀಠಿಕೆಯನ್ನ ನಾವು ನೋಡಿದ್ವಿ. 1-2 ನಿಮಿಷದಲ್ಲಿ ಅದನ್ನ ಹೇಳಬೇಕು ಅನ್ನೋದೇ ಆದ್ರೆ, ವೇದವ್ಯಾಸರು ರಚಿಸಿರುವಂತಹ ಬ್ರಹ್ಮಾಂಡ ಪುರಾಣ ಅದರ ಉತ್ತರಕಾಂಡದಲ್ಲಿ ಲಲಿತೋಪಾಖ್ಯಾನ ಅನ್ನುವಂತಹ ಒಂದು ದೊಡ್ಡ ಅಧ್ಯಾಯ ಇದೆ. 36ನೇ ಅಧ್ಯಾಯ ಅದು. ಆ ಇಡೀ ಬ್ರಹ್ಮಾಂಡ ಪುರಾಣದ ದೊಡ್ಡ ಅಧ್ಯಾಯ ಅಂತಾನೆ ಅದನ್ನ ನಾವು ಹೇಳ್ತಾ ಹೋಗ್ಬೋದು. ಆ ಲಲಿತೋಪಾಖ್ಯಾನ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ನಮಗೆ ಸಿಗುವಂಥದ್ದು ಲಲಿತಾ ಸಹಸ್ರನಾಮದ ಒಂದು ಕಡತ. ಮತ್ತೆ ಇದನ್ನ ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು ಅನ್ನೋದನ್ನ ನಾನು ಬಹಳ ಸುದೀರ್ಘವಾಗಿ ಕಳೆದ ವಿಡಿಯೋದಲ್ಲಿ ನಾನು ಅದನ್ನ ಹೇಳಿದ್ದೀನಿ. ಪೂರ್ವ ಭಾಗ, ಮಧ್ಯಮ ಭಾಗ ಮತ್ತೆ ಉತ್ತರ ಭಾಗ ಅನ್ನುವಂತಹ 3 ಭಾಗಗಳಲ್ಲಿ ನಾವು ಈ ಒಂದು ಲಲಿತಾ ಸಹಸ್ರನಾಮವನ್ನ ನೋಡ್ಬೋದು. ಪೂರ್ವ ಭಾಗದಲ್ಲಿ ಹಯಗ್ರೀವರು ಮತ್ತೆ ಅಗತ್ಸ್ಯರ ಒಂದು ಸಂವಾದವನ್ನ ನಾವು ನೋಡ್ಬೋದು. ಹಯಗ್ರೀವರು ಯಾರು ಅನ್ನೋದನ್ನ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಷ್ಣುವಿನ ಅವತಾರವೇ ಹಯಗ್ರೀವ. ಹಯಗ್ರೀವ ಅನ್ನುವಂತಹ ಒಂದು ರಾಕ್ಷಸನನ್ನ ಸಂಹಾರ ಮಾಡಬೇಕು ಅಂತ ಕುದುರೆಯ ಮುಖದಲ್ಲಿ ವಿಷ್ಣು ಅವತಾರವನ್ನ ತಾಳ್ತಾನೆ. ಆ ಒಂದು ಅವತಾರಕ್ಕೆ ನಾವು ಹಯಗ್ರೀವ ಅವತಾರ ಅಂತ ಹೇಳ್ತೀವಿ. ನಂತರದಲ್ಲಿ ಅಗತ್ಸ್ಯ ಮಹಾಮುನಿಗಳು ಅಂತ ನಾವೇನ್ ಕರಿತೀವಿ, ಅವರು ಹಯಗ್ರೀವರನ್ನ ಪ್ರಶ್ನೆ ಮಾಡ್ತಾರೆ. ಒಂದಿಷ್ಟು ಪ್ರಶ್ನೋತ್ತರದ ಒಂದು ಅಧ್ಯಾಯವೇ ಅದು ಪೂರ್ವ ಭಾಗ ಅಂತಾನೆ ಕರೀತಾರೆ. ಯಾಕೆ ನಾವು ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಟ್ಟಿರ್ಲಿಲ್ಲ ಇದುವರೆಗೂ ಅಂತ ಅಗತ್ಸ್ಯರು ಪ್ರಶ್ನೆ ಮಾಡ್ತಾರೆ. ಆಗ ಹಯಗ್ರೀವರು ಹೇಳ್ತಾರೆ, ಯಾರು ಶ್ರದ್ಧಾ ಭಕ್ತಿಯಿಂದ ಈ ಲಲಿತಾ ಸಹಸ್ರನಾಮವನ್ನ ಕಲಿಬೇಕು ಅಂತ ಇಷ್ಟಪಟ್ಟು ಕಲಿತಾರೋ ಅಂಥವರಿಗೆ ಮಾತ್ರವೇ ನಾವು ಲಲಿತಾ ಸಹಸ್ರನಾಮವನ್ನ ಬೋಧನೆಯನ್ನ ಮಾಡಬೇಕು ಅಥವಾ ದೀಕ್ಷೆಯನ್ನ ಕೊಡಬೇಕು ಅನ್ನೋದನ್ನ ಹಯಗ್ರೀವರು ಹೇಳ್ತಾರೆ. ನಂತರದಲ್ಲಿ ಅಗತ್ಸ್ಯರ ಪತ್ನಿಯಾದಂತಹ ಲೋಪಮುದ್ರಾ ಅವರಿಗೂ ಕೂಡ ಅಗತ್ಸ್ಯರು ಈ ಲಲಿತಾ ಸಹಸ್ರನಾಮವನ್ನ ಉಪದೇಶವನ್ನ ಮಾಡ್ತಾರೆ. ನಂತರದಲ್ಲಿ ಅವರ ಶಿಷ್ಯಂದರು ಈ ಲಲಿತಾ ಸಹಸ್ರನಾಮವಾದ ಅರ್ಥವನ್ನ ಅಥವಾ ಲಲಿತಾ ಸಹಸ್ರವನ್ನು ತಿಳ್ಕೊಂಡು ಪಾರಂಪರಿಕವಾಗಿ, ಅಂದ್ರೆ ಅಗತ್ಸ್ಯರ ಒಂದು ಅವರೇ ಮುಖ್ಯವಾದ ಗುರು ಮುಖೇನವಾಗಿ ಪಾರಂಪರಿಕವಾಗಿ ನಮಗೆ ಇವತ್ತು ಕಲಿಯುಗದಲ್ಲಿ ಈ ಲಲಿತಾ ಸಹಸ್ರನಾಮ ಸಿಕ್ಕಿದೆ. ಸೊ ನಾನು ಹೇಳ್ತಾ ಇದ್ದೆ, ಪೂರ್ವ ಭಾಗದಲ್ಲಿ ಅಗತ್ಸ್ಯರು ಮತ್ತೆ ಹಯಗ್ರೀವರ ಒಂದು ಸಂವಾದ ಏನಿದೆ ಅದು ಪೂರ್ವ ಭಾಗದಲ್ಲೇ. ಇನ್ನು ಮಧ್ಯ ಭಾಗದಲ್ಲಿ ಇಡೀ ಲಲಿತಾ ಸಹಸ್ರನಾಮ ಏನಿದೆ, ಈ ಸಹಸ್ರನಾಮ 1000 ನಾಮಗಳೇನಿದೆ ಅಷ್ಟರ ಸಂಪೂರ್ಣ ಮಾಹಿತಿಯನ್ನ ನಮಗೆ ಮಧ್ಯಮ ಭಾಗದಲ್ಲಿ ನಮಗೆ
ತಿಳಿತಾ ಹೋಗುತ್ತೆ. ನಂತರದಲ್ಲಿ ಉತ್ತರ ಭಾಗದಲ್ಲಿ ಫಲಶ್ರುತಿಯನ್ನ ನೀಡಲಾಗತ್ತೆ. ಅಂದ್ರೆ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನ ಅನ್ನುವಂಥ ಒಂದು ಅಧ್ಯಾಯದಲ್ಲಿ 3 ಭಾಗಗಳು. ಆ 3 ಭಾಗಗಳಲ್ಲಿ ಪೂರ್ವ ಭಾಗ, ಮಧ್ಯಮ ಭಾಗ ಮತ್ತು ಉತ್ತರ ಭಾಗ. ಪೂರ್ವ ಭಾಗದಲ್ಲಿ ಹಯಗ್ರೀವರು ಮತ್ತೆ ಅಗತ್ಸಿರ ಒಂದು ಸಂವಾದ ನಡೆಯುತ್ತೆ. ಮಧ್ಯಮ ಭಾಗದಲ್ಲಿ ಲಲಿತಾ ಸಹಸ್ರನಾಮದ ಒಂದು ಅರ್ಥಾನುಚಿಂತನೆ ನಡೆಯುತ್ತೆ. ನಂತರ ಉತ್ತರ ಭಾಗದಲ್ಲಿ ಫಲಶ್ರುತಿಯನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನಿಷ್ಟು ವಿವರಗಳನ್ನ ನನ್ನ ಕಳೆದ ಒಂದು ತರಗತಿಯಲ್ಲಿ ನಾನು ನೀಡಿದ್ದೀನಿ. ಹಯಗ್ರೀವರ ಒಂದು ಕಥೆಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ಯಾಕೆ ಹಯಗ್ರೀವರ ಅವತಾರ ಮಾಡಬೇಕಾಯಿತು ಅಂತ. ನಂತರದಲ್ಲಿ ವಾಸಿನಿ, ಕಾಮೇಶ್ವರಿ, ಮೋದಿನಿ, ವಿಮಲ, ಅರುಣ, ಜೈನಿ, ಸರ್ವೇಶ್ವರಿ ಮತ್ತೆ ಕೌಲಿನಿ ಅನ್ನುವಂಥ ವಶಿನ್ಯಾದಿ ವಾಗ್ದೇವತೆಗಳು ಏನಿದ್ದಾರೆ ಅವರು ಈ ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮವನ್ನ ಮೊದಲನೇ ಬಾರಿಗೆ ಪಠಿಸಿದ್ರು. ಯಾಕೆಂದ್ರೆ ತಾಯಿ ಲಲಿತಾಂಬಿಕೆಯೇ ಅವರಿಂದ ಹೇಳಲ್ಪಡಿಸ್ಬೇಕು ಅನ್ನುವಂಥ ಒಂದು ಆಯ್ಕೆ ತಾಯಿ ಲಲಿತೆದಾಗಿತ್ತು. ಆದ್ರಿಂದ ಮೊದಲನೇ ಬಾರಿಗೆ ಈ ವಶಿನ್ಯಾದಿ ವಾಗ್ದೇವತೆಗಳು ಈ ಲಲಿತಾ ಸಹಸ್ರನಾಮವನ್ನು ಹೇಳ್ತಾರೆ. ಆ ಒಂದು ಸಂದರ್ಭವನ್ನು ಕೂಡ ನಾನು ಹಳೆಯ ಕ್ಲಾಸಲ್ಲಿ ಹೇಳಿದ್ದೀನಿ. ಪ್ರಪಂಚದ ಎಲ್ಲಾ ದೇವಾನುದೇವತೆಗಳು, ನರರು, ಕಿಂಕರರು, ದೇವತೆಗಳು, ತ್ರಿಮೂರ್ತಿಗಳು ಎಲ್ಲರೂ ಕೂಡ ಆ ಒಂದು ಆಸ್ಥಾನದಲ್ಲಿ ನೆರೆದಿರ್ತಾರೆ. ವಿರಾಜಮಾನವಾಗಿ ತಾಯಿ ಲಲಿತೆ ಕೂತ್ಕೊಂಡು ಸರ್ವಾಲಂಕಾರ ಭೂಷಿತಲಾಗಿ ಸಿಂಹಾಸನ ಮೇಲೆ ಕೂತ್ಕೊಂಡು ವಶಿನ್ಯಾದಿ ವಾಗ್ದೇವತೆಗಳು ಈ ಲಲಿತಾ ಸಹಸ್ರನಾಮವನ್ನ ಪಠಣೆಯನ್ನು ಮಾಡ್ತಾರೆ. ಅಲ್ಲಿಂದ ಬಂದಿದ್ದು ನಮಗೆ ಈ ಲಲಿತಾ ಸಹಸ್ರನಾಮ. ಒಂದೊಂದು ನಾಮಕ್ಕೂ ಕೂಡ ಒಂದೊಂದು ಚಿತ್ರವನ್ನ ತೋರಿಸ್ತಾ ನಿಮಗೆ ಆ ಒಂದು ಅರ್ಥಾನುಸಂಧಾನವನ್ನು ಮಾಡಿದ್ರೆ ಬಹಳ ಅರ್ಥಪೂರ್ಣವಾಗಿರುತ್ತೆ ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಈಗ ನಿಮಗೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮಿಷ. ಲಲಿತಾ ಸಹಸ್ರನಾಮದ ಮೊದಲನೇ ಶ್ಲೋಕವನ್ನು ನಾವು ನೋಡೋದೇ ಆದ್ರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅನ್ನುವಂಥದ್ದು ಲಲಿತಾ ಸಹಸ್ರನಾಮದ ಮೊದಲನೇ ಶ್ಲೋಕವಾಗಿದೆ. ಈ ಮೊದಲನೇ ಶ್ಲೋಕದ ಮೊದಲನೇ ನಾಮ ಬಂದೆ ಶ್ರೀಮಾತಾ ಅಂತ ಕರೆದಿದ್ದಾರೆ. ಯಾಕೆ ಅಂತ ಅಂದ್ರೆ, ನಾವು ಇಡೀ ಲಲಿತಾ ಸಹಸ್ರನಾಮವನ್ನ, ಅವಳ ಸೌಂದರ್ಯವನ್ನ ನಾವು ಮಾತೆಯ ಒಂದು ರೂಪದಲ್ಲಿ ನಾವು ನೋಡ್ಬೇಕು. ನಾವು ನಮ್ಮ ತಾಯಿಯನ್ನ ಯಾವಾಗ್ಲೇ ಯಾವುದೇ ಕ್ಷಣದಲ್ಲಿ ನೋಡಿದ್ರು ಕೂಡ ಆ ತಾಯಿಯ ಭಾವ ನಮಗೆ ಬರಬೇಕು ಅನ್ನುವಂತಹ ಒಂದು ಅರ್ಥದಲ್ಲಿ ಮೊದಲನೇ ನಾಮ ನಮಗೆ ಶ್ರೀಮಾತಾ ಅಂತ ಇದೆ. ಅಂದ್ರೆ ಅದರ ಅರ್ಥ ಇಷ್ಟೇ, ಮಂಗಳಕರವಾದ. ಶ್ರೀ ಅಂತ ಅಂದ್ರೆ ಅರ್ಥ ಮಂಗಳಕರವಾದದ್ದು ಅಥವಾ ಐಶ್ವರ್ಯಕರವಾದದ್ದು ಅಥವಾ ಕರುಣೆಯಿಂದ ತುಂಬಿರುವಂಥದ್ದು ಅಥವಾ ಲಕ್ಷ್ಮೀ ಸ್ವರೂಪಗಳು. ಶ್ರೀ ಎನ್ನುವಂತಹ ಅರ್ಥಕ್ಕೆ ಬಹಳಷ್ಟು ಶ್ರೀ ಎನ್ನುವಂತಹ ಪದಕ್ಕೆ ಬಹಳಷ್ಟು ಅರ್ಥಗಳಿದೆ. ಮಂಗಳಕರವಾದದ್ದು, ಐಶ್ವರ್ಯಕರವಾದದ್ದು ಅಥವಾ ಲಕ್ಷ್ಮಿಯ ಸ್ವರೂಪವಾದದ್ದು ಅಂತ. ಇನ್ನು ಮಾತಾ ಅಂತ ಅಂದ್ರೆ ತಾಯಿ ಅನ್ನುವಂಥ ಅರ್ಥ ಬರುತ್ತೆ. ಸೊ ಇದರ ಅರ್ಥ ಸಮಸ್ತ ಜಗತ್ತಿನ ತಾಯಿ ಅಥವಾ ಸೃಷ್ಟಿಯ ಮೂಲ ಕಾರಣಭೂತಳಾಗಿ ಆ ಪರಾಶಕ್ತಿ ನಮಗೆ ಕಣ್ಣಿಗೆ ಕಾಣಿಸ್ತಾಳೆ. ಆದ್ರಿಂದ ನಾವು ತಾಯಿಯನ್ನ ಶ್ರೀಮಾತಾ ಅನ್ನುವಂಥ ಒಂದು ನಾಮದಲ್ಲಿ ಕರಿತೀವಿ ಅನ್ನುವಂಥದ್ದು. ಇದು ಬಹಳ ಸುಲಭವಾದಂತಹ ನಾಮ. ಮುಂದಿನ ನಾಮ ಶ್ರೀ ಮಹಾರಾಜ್ಞಿ ಅನ್ನುವಂಥದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಶಿನ್ಯಾದಿ ವಾಗ್ದೇವತೆಗಳು ತಾಯಿ ಲಲಿತೆಯನ್ನ ಸಿಂಹಾಸನದ ಮೇಲೆ ಕೂರಿಸಿ ಅವಳ ಒಂದು ಸೌಂದರ್ಯದ ಒಂದು ಆರಾಧನೆಯನ್ನ ಮಾಡಿ ಈ ಸಹಸ್ರನಾಮವನ್ನು ಹೇಳಿದ್ರು ಅಂತ. ಸಾಮಾನ್ಯವಾಗಿ ನಾವು ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡು ಅವನಿಗೆ ರಾಜ ಅಂತ ಕರಿತೀವಿ. ಇಲ್ಲಿ ತಾಯಿ ಕೂತಿರೋದ್ರಿಂದ ನಾವು ರಾಜ್ಞಿ ಅಂತ ಕರಿತೀವಿ. ಶ್ರೀ ಮಹಾರಾಜ್ಞಿ ಅಂದ್ರೆ ಸಮಸ್ತ ಬ್ರಹ್ಮಾಂಡದ ಸಾಮ್ರಾಜ್ಞಿ ಆಗಿ ಲಲಿತ ನಮಗೆ ಕಾಣಿಸ್ತಾಳೆ ಅಂತ. ಎಲ್ಲಾ ದೇವತೆಗಳಿಗೂ ಕೂಡ ಅದಿಷ್ಟ ಪ್ರಿಯಳಾದಂತಹ, ಏನು ಬೇಕೋ ಎಲ್ಲವನ್ನೂ ಕೊಡುವಂತಹ ಒಂದು ಶಕ್ತಿಯನ್ನ ತಾಯಿ ಹೊಂದಿರೋದ್ರಿಂದ ಅವಳಿಗೆ ನಾವು ಶ್ರೀ ಮಹಾರಾಜ್ಞಿ ಅಂತ ಕರಿತೀವಿ. ಏಕೆ ಅಂತ ಅಂದ್ರೆ, ಸಾಮಾನ್ಯವಾಗಿ ಪ್ರಜೆಗಳು ಏನೇ ಕೋರಿಕೆ ಇದ್ರೂ ಕೂಡ ಅದನ್ನ ರಾಜನಲ್ಲಿ ಕೇಳ್ತಾರೆ. ಏಕೆಂದ್ರೆ ರಾಜನಲ್ಲಿ ಸಮಸ್ತ ಐಶ್ವರ್ಯ, ಸಂಪತ್ತು ಎಲ್ಲವೂ ಕೂಡ ಇರುತ್ತೆ. ಆದ್ರಿಂದ ಇಲ್ಲಿ ಲಲಿತೆಯನ್ನು ಕೂಡ ನಾವು ಮಹಾರಾಜ್ಞಿ ಅಂತ ಕರೆದು, ಏಕೆಂದ್ರೆ
ಸಕಲ ಸಂಪತ್ತು ಐಶ್ವರ್ಯ ಎಲ್ಲವೂ ಕೂಡ ತಾಯಿಯಲ್ಲಿ ಇರೋದ್ರಿಂದ ಅವಳು ಮಹಾರಾಜ್ಞಿ ಅಥವಾ ಮಹಾರಾಣಿ ಅಥವಾ ಸಾಮ್ರಾಜ್ಞಿ ಆಗಿ ನಮ್ಗೆ ಕಾಣಿಸ್ಕೊಂತ ಹೋಗ್ತಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರು ಎಲ್ಲರೂ ಕೂಡ ಸೇರಿದಂತೆ ಆ ತಾಯಿಯ ಅಧೀನದಲ್ಲಿ ಇದ್ದಾರೆ ಅಥವಾ ತಾಯಿಯ ಅಧಿಷ್ಠಾನ ಶಕ್ತಿ ಅವಳೇ ಆಗಿದ್ದಾಳೆ ಅಂತ ನಮಗೆ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲಿ ನಮಗೆ ಅದನ್ನ ನಾವು ತಿಳ್ಕೊಂತ ಹೋಗ್ಬೋದು. ಏಕೆಂದ್ರೆ ಆ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ತಾಯಿಯ ಒಂದು ಧೂಳು, ಆ ಕಣದ ಒಂದು ಧೂಳು ಏನಿದೆ, ಆ ಧೂಳಿನ ಶಕ್ತಿಯಿಂದ ಈಶ್ವರನಿಗೆ ಶಕ್ತಿ ಬಂದಿದೆ ಅನ್ನುವಂಥದ್ದು. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕೂಡ ದೇವಿಯ ಆರಾಧನೆಯನ್ನು ಮಾಡಿ ಆ ದೇವಿಯ ಶಕ್ತಿಯಿಂದ ಅವರಿಗೆ ಚೇತನ ಶಕ್ತಿ ಬಂದಿದೆ ಅನ್ನುವಂಥದ್ದು ಶಂಕರಾಚಾರ್ಯರು ತಾಯಿ ಪಾರ್ವತಿಯನ್ನ ಉಲ್ಲೇಖಿಸಿ ಸೌಂದರ್ಯ ಲಹರಿಯನ್ನ ಬರೆದಿದ್ದಾರೆ. ಸೊ ಆದ್ರಿಂದ ಇಲ್ಲಿ ಅವಳು ಮಹೇಶ್ವರಿ ಅಥವಾ ಮಹಾರಾಜ್ಞಿ, ಎಲ್ಲಾ ದೇವತೆಗಳ ಶಕ್ತಿ ಅವಳೇ ಆಗಿದ್ದಾಳೆ. ಎಲ್ಲಾ ಭಕ್ತರ ಜೀವನದಲ್ಲಿ ನಿಜವಾದ ಅಧಿಪತ್ಯವನ್ನ ದೇವಿ ಇರಿಸ್ಕೊಂಡು ಎಲ್ಲರಿಗೂ ಕೂಡ ಸಂಪತ್ತನ್ನ ಐಶ್ವರ್ಯವನ್ನ ಕೊಡ್ತಾಳೆ ಅನ್ನುವಂಥ ಅರ್ಥದಲ್ಲಿ ನಾವು ಶ್ರೀ ಮಹಾರಾಜ್ಞಿ ಅನ್ನುವಂಥ ಒಂದು ನಾಮವನ್ನ ಅರ್ಥೈಸ್ಕೊಳ್ಬಹುದು. ಶ್ರೀಮಾತಾ ಆಯ್ತು, ತಾಯಿಯನ್ನ ಮಾತೆ ಅಂತ ಕರೆದಾಯ್ತು, ಮತ್ತೆ ಎರಡನೇ ನಾಮದಲ್ಲಿ ತಾಯಿಯನ್ನ ರಾಜ್ಞಿ ಅಂತ ಕರೆದಾಯ್ತು. ಅಂದ್ರೆ ಆ ಮಾತೆ ರಾಜ್ಞಿಯಾಗಿ ಅಂದ್ರೆ ಸಾಮ್ರಾಜ್ಞಿಯಾಗಿ ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಂತ. ಇಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಂತ ಹೇಳೋದು ಹೇಗೆ? ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಒಂದು ನಾಮವನ್ನ ಹೇಳ್ಬಿಟ್ರು. ಮತ್ತೆ ಶ್ರೀ ಅಂತ ಅಂದ್ರೆ ವೈಭವಯುತವಾದದ್ದು, ಇನ್ನು ಸಿಂಹಾಸನೇಶ್ವರಿ ಅಂದ್ರೆ ಸಿಂಹಾಸನ, ರಾಜಾಸನ ಅಂತ ನಾವೇನ್ ಕರಿತೀವಿ, ಸಿಂಹಾಸನ ಅಂತ ಏನ್ ಕರಿತೀವಿ, ಆ ಆಸನದಲ್ಲಿ ವಿರಾಜಮಾನವಾಗಿ ತಾಯಿ ಕೂತಿದ್ದಾಳೆ. ಈಶ್ವರಿ ಅಂದ್ರೆ ಆ ಈಶ್ವರನ ಪತ್ನಿ ಅಂತಾನು ಅರ್ಥ ಮಾಡ್ಕೊಬಹುದು, ಅಥವಾ ವಿಷ್ಣುವಿನ ಪತ್ನಿ ಅಂತಾನು ಕೂಡ ಅರ್ಥ ಮಾಡ್ಕೊಬಹುದು. ಅಂದ್ರೆ ಅಲ್ಲಿ ಅಧಿಷ್ಠ ಧಾತ್ರಿ ಅನ್ನೋದಕ್ಕೆ ಈಶ್ವರಿ ಅಂತಾನು ಕೂಡ ಕರೀತಾರೆ. ಅವಳು ಇಲ್ಲಿ ಕೂತಿದ್ದಾಳೆ ಅನ್ನೋದನ್ನೇ ನಾವೇನೋ ಅರ್ಥೈಸ್ಕೊಬೇಕು ಅಂತ ಅಂದ್ರೆ, ಒಂದು ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಅದೆಂತಹ ಸಿಂಹಾಸನ? ದಿವ್ಯವಾದಂತಹ ಸಿಂಹಾಸನದಲ್ಲಿ ವಿರಾಜಮಾನನಾಗಿ ಕೂತಿದ್ದಾಳೆ ದೇವಿ. ಆದ್ರಿಂದ ನಾವು ಅವಳಿಗೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಕರೆದ್ವಿ. ಅಂದ್ರೆ ಈ ಶ್ರೀಚಕ್ರದ ಆರಾಧನೆಯನ್ನ ನಾವೇನು ಬಹಳಷ್ಟು ಕಡೆ ನೋಡ್ತೀವಿ, ಅಲ್ಲಿ ಬಿಂದು ಸ್ಥಾನದಲ್ಲಿ ಪಂಚಬ್ರಹ್ಮಮಯವಾದ ಸಿಂಹಾಸವನ್ನ ನಿರ್ಮಾಣ ಮಾಡಿ ಅದರ ಮೇಲೆ ತಾಯಿಯನ್ನ ಕೂರಿಸ್ತಾರೆ. ಅಂದ್ರೆ ಆ ತಾಯಿಯ ಒಂದು ಆಸನವನ್ನ ಮಾಡ್ತಾರೆ. ನಾವು ಶ್ರೀಚಕ್ರದ ಪೂಜೆಯನ್ನ ನೋಡಿದ್ದೇ ಆದಲ್ಲಿ. ಏಕೆಂದ್ರೆ ತಾಯಿ ಯಾವಾಗಲೂ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ವೈಭವಯುತವಾಗಿ ಕೂತಿರುವಂತಹ ತಾಯಿ ಅವಳಾಗಿರ್ತಾಳೆ. ಅದಲ್ಲದೆ ಇನ್ನು ಸ್ವಲ್ಪ ಆಂತರಿಕ ಅರ್ಥವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಭಕ್ತರ ಹೃದಯ ಕಮಲದಲ್ಲಿ ಸದಾ ದೇವಿ ಸಿಂಹಾಸನದ ರೂಪದಲ್ಲಿ ಕೂತಿರ್ತಾಳೆ ಅಂತ. ಅಂದ್ರೆ ಯಾವ ಭಕ್ತನ ಹೃದಯ ಬಹಳ ಸ್ವಚ್ಛವಾಗಿರುತ್ತೋ, ನಿರ್ಮಲವಾಗಿರುತ್ತೋ, ಅಂತಹ ಭಕ್ತರ ಹೃದಯದಲ್ಲಿ ಆ ಸಿಂಹಾಸನವನ್ನ ಏರಿ ತಾಯಿ ಕೂತ್ಕೊಂತಾಳೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಶ್ರೀಮತ್ ಸಿಂಹಾಸನೇಶ್ವರಿ. ಈ ಬಹಳಷ್ಟು ನಾಮಗಳು ನಮಗೆ ಅದರ ಒಳಗೆ ಹೊಕ್ಕಿ ನೋಡ್ಬೇಕು ಅನ್ನೋದೇನಿಲ್ಲ. ಮಾತಾ ಅಂದ್ರೆ ಅರ್ಥ ಆಗತ್ತೆ ತಾಯಿ ಅಂತ, ಮಹಾರಾಜ್ಞಿ ಅಂದ್ರೆ ಅವಳು ಸಾಮ್ರಾಜ್ಞಿ ಅನ್ನೋದನ್ನು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇನ್ನು ಸಿಂಹಾಸನೇಶ್ವರಿ ಅಂತ ಅಂದ್ರೆ ಸಿಂಹಾಸನದ ಮೇಲೆ ಕೂತ್ಕೊಂಡು ತಾಯಿ ವಿರಾಜಮಾನ ಇದ್ದಾಳೆ ಅನ್ನೋದು ಕೂಡ ಅರ್ಥ ಆಗತ್ತೆ. ಇನ್ನ ನಾಲ್ಕನೇ ನಾಮ ಬಂದು ಚಿದಗ್ನಿಕುಂಡ ಸಂಭೂತ ಅನ್ನುವಂಥದ್ದು. ಚಿತ್ ಅಂತ ಅಂದ್ರೆ ಶುದ್ಧವಾದದ್ದು ಅಥವಾ ಚೈತನ್ಯಮಯವಾದದ್ದು ಅನ್ನೋದಕ್ಕೆ ಚಿತ್ ಅಂತಾರೆ. ಅಗ್ನಿಕುಂಡ ಸಂಭೂತ ಅಂತ ಅಂದ್ರೆ ಯಜ್ಞ ಕುಂಡದಲ್ಲಿ ಉದ್ಭವಿಸಿದವಳು. ಎಲ್ಲಿ ಉದ್ಭವಿಸಿದಳು ತಾಯಿ? ಯಾಕೆಂದ್ರೆ ಸಾಮಾನ್ಯವಾಗಿ ಯಾವುದು ಪವಿತ್ರ ಅಂತ ನಾವೇನು ಪ್ರಶ್ನೆ ಮಾಡಿದಾಗ ಅಗ್ನಿಯಷ್ಟೇ ಪವಿತ್ರ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಅಗ್ನಿಲಿ ಯಾವುದೇ ಕೂಡ ಕಲ್ಮಶ ಇಲ್ಲ ಅಂತ. ನಾವು ಏನನ್ನೇ ಕೂಡ ಅಗ್ನಿಗೆ ಹಾಕಿದ್ರೆ ಆ ಅಗ್ನಿಯಲ್ಲಿ ಎಲ್ಲವೂ ಕೂಡ ಬೆಂದು ಹೋಗುತ್ತೆ ಅನ್ನುವಂಥ ಅರ್ಥ ನಮಗೆ ಸಿಗುತ್ತೆ ಅಲ್ವಾ. ಆದ್ರಿಂದ ನಾವು ತಾಯಿಯನ್ನ ಚಿತಗ್ನಿಕುಂಡ ಸಂಭೂತ ಅಂದ್ರೆ ಅಗ್ನಿಯಲ್ಲಿ ತಾಯಿ ಹುಟ್ಟಿ ಬಂದಿದ್ದಾಳೆ ಅನ್ನುವಂಥ ಅರ್ಥವನ್ನ ಅದು ಕೊಡ್ತಾ ಹೋಗುತ್ತೆ. ಚೈತನ್ಯ ರೂಪಳಾದಂತಹ ಜ್ಞಾನಾಗ್ನಿಯಲ್ಲಿ ಅಥವಾ ಜ್ಞಾನದ ಒಂದು ಅಗ್ನಿಯ ಕುಂಡದಲ್ಲಿ ಪ್ರಕಟವಾದವಳು ತಾಯಿ ಲಲಿತೆ ಆಗಿರೋದ್ರಿಂದ ನಾವು ಅವಳಿಗೆ ಚಿತಗ್ನಿಕುಂಡ ಸಂಭೂತ. ಈ ಬಂಡಾಸುರ ಅನ್ನುವಂತಹ
ದೊಡ್ಡ ದೊಡ್ಡ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಂದ್ರೆ ತಾಯಿ ಯಜ್ಞದ ಮುಖಾಂತರ, ಅಂದ್ರೆ ಯಜ್ಞವನ್ನ ಈ ಭಕ್ತರು ಅಥವಾ ದೇವತೆಗಳು ಮಾಡಿದಾಗ ಆ ಯಜ್ಞದಲ್ಲಿ ತಾಯಿ ಹುಟ್ಟು ಬರ್ತಾಳೆ. ಆದ್ರಿಂದ ಅವಳಿಗೆ ನಾವು ಚಿದಗ್ನಿಕುಂಡ ಸಂಭೂತ ಅನ್ನುವಂಥ ಒಂದು ನಾಮದಲ್ಲಿ ಅವಳನ್ನ ಕರಿತಾ ಹೋಗ್ತೀವಿ. ಅವಳು ಯಾವುದೇ ಭೌತಿಕವಾದಂತಹ ಕಾರಣದಿಂದ ಹುಟ್ಟಿಲ್ಲ. ತಾಯಿ ಶುದ್ಧ ಚೈತನ್ಯ ಸ್ವರೂಪಳು. ಅಗ್ನಿ ಎಷ್ಟು ಪವಿತ್ರವೋ ತಾಯಿಯೂ ಕೂಡ ಅಷ್ಟೇ ಪವಿತ್ರಳಾಗಿದ್ದಾಳೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಈ ನಾಮ ಆಗಿರೋದ್ರಿಂದ ಅಥವಾ ತಾಯಿ ಆಗಿರೋದ್ರಿಂದ ನಾವು ಅವಳನ್ನ ಚಿದಗ್ನಿಕುಂಡ ಸಂಭೂತ, ಅಂದ್ರೆ ಅಗ್ನಿಯಿಂದ ಉದ್ಭವಿಸಿದವಳು ಅನ್ನುವಂಥ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಇನ್ನ ಮುಂದಿನ ನಾಮ ನೋಡೋದಾದ್ರೆ ದೇವಕಾರ್ಯ ಸಮುದ್ಯತ ಅನ್ನುವಂಥದ್ದು ಲಲಿತೆಯ ಇನ್ನೊಂದು ನಾಮ, 5ನೇ ನಾಮ. ದೇವಕಾರ್ಯ ಸಮುದ್ಯತ, ನಾವು ಬಿಡಿಸ್ತಾ ಹೋದಾಗ ದೇವ ಅಂತಂದ್ರೆ ದೇವತೆಗಳು, ಆ ಕಾರ್ಯ ಅಂತಂದ್ರೆ ದೇವತೆಗಳ ಒಂದು ಕಾರ್ಯಕ್ಕೆ ಅಥವಾ ದೇವತೆಗಳ ಒಂದು ಉದ್ದೇಶಕ್ಕೆ, ಸಮುದ್ಯತ ಅಂತಂದ್ರೆ ಉದ್ಭವಿಸಿದವಳು ಅಥವಾ ಸಿದ್ಧಳಾದವಳು ಅನ್ನುವಂತ ಅರ್ಥ ಬರುತ್ತೆ. ತಾಯಿ ಯಾಕೆ ಹುಟ್ಟು ಬಂದ್ಲು ಅಗ್ನಿಯಿಂದ ಅಂದ್ರೆ ದೇವತೆಗಳ ಕಾರ್ಯವನ್ನ ಮಾಡೋದಕ್ಕೆ. ನಾನು ಆಗ್ಲೇ ಹೇಳಿದಾಗೆ ಬಂಡಾಸುರ ಮತ್ತೆ ಮಹಿಷಾಸುರ, ಬಹಳಷ್ಟು ರಾಕ್ಷಸರು ಯಾವುದೋ ಅವರ ಒಂದು ಕುತಂತ್ರದಿಂದವೋ ಅಥವಾ ವರವನ್ನ ಕೇಳುವಂತಹ ಚಾಕಚಕ್ಷತೆಯಿಂದೆಯೋ ಬಹಳಷ್ಟು ರೀತಿನಲ್ಲಿ ವರವನ್ನ ಕೇಳ್ಕೊಂಡ್ ಬಂದಿರ್ತಾರೆ. ಆಗ ತಾಯಿ ಬೇರೆ ಬೇರೆ ಅವತಾರಗಳನ್ನ ಹತ್ಕೊಂಡು ದೇವತೆಗಳ ಒಂದು ಸಹಾಯಕ್ಕೆ ಅವಳು ಬಂದಿದ್ದಾಳೆ ಅಲ್ವಾ. ಅದಕ್ಕೋಸ್ಕರ ದೇವತೆಗಳು ಮಾಡಕ್ ಆಗದೇ ಇರುವಂತಹ ಕಾರ್ಯವನ್ನ ಇಲ್ಲಿ ತಾಯಿ ನೆರವೇರಿಸಿದ್ದಾಳೆ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ದೇವಕಾರ್ಯ ಸಮುದ್ಯತ, ಅಂದ್ರೆ ದೇವತೆಗಳ ಕಾರ್ಯಕ್ಕೆ, ದೇವತೆಗಳ ಕಾರ್ಯ ಸಾಧನೆಗೆ ಅವತರಿಸಿದವಳು ಅನ್ನುವಂಥ ಅರ್ಥ ಬರುತ್ತೆ. ಇನ್ನು ನಾವು ಆಧ್ಯಾತ್ಮಿಕ ಅರ್ಥವನ್ನ ನೋಡೋದಾದ್ರೆ ಭಕ್ತರ ಜೀವನದಲ್ಲಿ ಧರ್ಮ ಸ್ಥಾಪನೆ ಆಗಬೇಕು ಮತ್ತೆ ಅಜ್ಞಾನದ ನಾಶವಾಗಬೇಕು ಅಂದ್ರೆ ಅಲ್ಲಿ ದೇವಿಯ ಕೃಪೆ ಇದ್ದೇ ಇರಬೇಕಾಗತ್ತೆ. ಹೇಗೆ ಭಗವದ್ಗೀತೆ ಹೇಳ್ತಾರಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅನ್ನುವಂಥ ಒಂದು ಶ್ಲೋಕ ನಮಗೆ ನೆನಪಾಗತ್ತೆ. ದೇವತೆಗಳ ಒಂದು ಕಾರ್ಯಕ್ಕೆ ಅಥವಾ ದೇವತೆಗಳ ಒಂದು ಸಹಾಯಕ್ಕೆ ಸಕಲ ಜಗತ್ತಿಗೆ ತಾಯಿಯಾದಂತಹ ಅಥವಾ ಸಮಸ್ತ ಬ್ರಹ್ಮಾಂಡಗಳಿಗೆ ಮಹಾರಾಜ್ಞಿಯಾದಂತಹ ತಾಯಿ ತನ್ನ ದಿವ್ಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ಕೂತು ಚಿತಗ್ನಿಕುಂಡದಿಂದ ತಾಯಿ ಹುಟ್ಟಿ ಈ ದೇವತೆಗಳ ಕಾರ್ಯವನ್ನ ಇಲ್ಲಿ ನೆರವೇರಿಸ್ತಾ ಇದ್ದಾಳೆ ಅನ್ನುವಂಥ ಒಂದು ಸಾರಾಂಶವನ್ನ ಕೊಡುವಂಥದ್ದು ಮೊದಲನೇ ಶ್ಲೋಕ ಆಗಿದೆ. ಆದ್ರಿಂದ ಈ ಶ್ಲೋಕದಲ್ಲಿ ಬರುವಂಥದ್ದು 5 ನಾಮಗಳು: ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭೂತ, ದೇವಕಾರ್ಯ ಸಮುದ್ಯತ ಅನ್ನುವಂಥದ್ದು. ಎಲ್ಲರಿಗೂ ಒಂದೊಂದು ನಾಮದ ಅರ್ಥ ಬಹಳ ಚೆನ್ನಾಗಿ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಇನ್ನಿಷ್ಟು ವಿಸ್ತಾರವಾಗಿ ತಾಯಿಯ ಒಂದು ನಾಮ ಅರ್ಥ ಆಗಿಲ್ಲ ಅಂತಂದ್ರೆ ಖಂಡಿತ ನಮ್ಮ ವಾಟ್ಸಪ್ ಗಣದಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕ್ಬೋದು. ಅಲ್ಲಿ ಇನ್ನಿಷ್ಟು ಮಾಹಿತಿಗಳನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನ 2ನೇ ಶ್ಲೋಕಕ್ಕೆ ಹೋಗೋಣ. 2ನೇ ಶ್ಲೋಕ ಈ ರೀತಿ ಇದೆ: ಉದ್ಯದ್ಭಾನು ಸಹಸ್ರಾವ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಂಕಾರಾಂಕುಶೋಜ್ವಲ ಅನ್ನುವಂಥದ್ದು ಲಲಿತಾ ಸಹಸ್ರನಾಮದ 2ನೇ ಶ್ಲೋಕ. ಈ ಶ್ಲೋಕದ ಮೊದಲನೇ ನಾಮ ಬಂದು ಉದ್ಯದ್ಭಾನು ಸಹಸ್ರಾಭ ಅನ್ನುವಂಥದ್ದು. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ತಾಯಿ ಎಷ್ಟು ಸುಂದರವಾಗಿ ತನ್ನ ಒಂದು ಮನೋಜ್ಞವಾದಂತಹ ಒಂದು ರೂಪವನ್ನ ನಮಗೆ ತೋರಿಸ್ತಾ ಇದ್ದಾಳೆ. ಇಲ್ಲಿ ಉದ್ಯದ್ಭಾನು ಸಹಸ್ರಾಭ ಅಂತ ಅಂದ್ರೆ ಸಹಸ್ರ ಅಂದ್ರೆ 1000, ಇನ್ನು ಆಭ ಅಂತ ಅಂದ್ರೆ ಕಾಂತಿ ಅನ್ನುವಂಥ ಒಂದು ಅರ್ಥವನ್ನು ಕೊಡೋದು. ಆ ಕಾಂತಿ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಭಾನು ಅಂದ್ರೆ ಸೂರ್ಯನಿಂದ ಬರ್ತಾ ಇದೆ ಅಂತ. ನಮಗೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಇರುವಂತಹ ಒಂದು ಸೂರ್ಯನ ಶಾಖವನ್ನೇ ಅಥವಾ ಒಂದು ಸೂರ್ಯನ ಕಾಂತಿಯನ್ನೇ ನಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. AC-ಯನ್ನು ಫ್ಯಾನ್ ಎಷ್ಟೇ ಹಾಕೊಂಡ್ರು ಕೂಡ ಮನೇಲಿ ಇರೋದಕ್ಕೆ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಸೂರ್ಯನ ಪ್ರಭೆ ಇರುತ್ತೆ. ಇಲ್ಲಿ ಸಹಸ್ರ ಅಂತ ಹೇಳಿದ್ದಾರೆ. ಉದ್ಯದ್ಭಾನು ಸಹಸ್ರಾಭ ಅಂತ ಅಂದ್ರೆ 1000 ಸೂರ್ಯರು ಒಂದು ಕಡೆ ಸೇರ್ಕೊಂಡ್ರೆ ಇಂತಹ ಕಾಂತಿ ಉದ್ಭವ ಆಗುತ್ತೋ ಅಥವಾ ಎಂತಹ ಪ್ರಕಾಶ ಉದ್ಭವ ಆಗುತ್ತೋ ಹಾಗೆ ತಾಯಿಯ ಒಂದು ಕಾಂತಿ ಇದೆ ಅಂತ. ಅಂದ್ರೆ 1000 ಉದಯ ಸೂರ್ಯರ ಪ್ರಕಾಶದಂತೆ ಕಾಂತಿಯುತಳಾಗಿದ್ದಾಳೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು
ಉದ್ಯತ್ ಭಾನು ಸಹಸ್ರಾಭ ಅಂತ. ಅಂದ್ರೆ ಸೂರ್ಯ ಉದಯಿಸ್ತಾ ಇರ್ಬೇಕಂದ್ರೆ ಎಷ್ಟು ಪ್ರಕಾಶಮಾನವಾಗಿ ನಮ್ಗೆ ಗೋಚರ ಆಗ್ತಾನಲ್ವಾ, ಬಹಳ ಕಾಂತಿಯುತವಾಗಿ ಗೋಚರವಾಗ್ತಾನೆ. ಅವನ ಒಂದು ಮಿಂಚು, ಅವನ ಕಾಂತಿ, ಅವನ ಒಂದು ಪ್ರಭೆ ಬಹಳಷ್ಟು ಆಹ್ಲಾದಕರವಾಗಿರುತ್ತೆ. ಹಾಗೆ ತಾಯಿಯ ರೂಪವೂ ಕೂಡ 1000 ಸೂರ್ಯರ ಪ್ರಕಾಶದ ಕಾಂತಿ ಯಾವ ರೀತಿ ಇರುತ್ತೋ ಅಷ್ಟರ ಮಟ್ಟಿಗೆ ತಾಯಿಯ ಕಾಂತಿ ಇದೆ ಅಂತ ಇಲ್ಲಿ ಈ ಒಂದು ನಾಮದ ಅರ್ಥ ನಮಗೆ ಸಿಗ್ತಾ ಇದೆ. ಅಂದ್ರೆ ದೇವಿ ಜ್ಞಾನ ಪ್ರಕಾಶ, ಜ್ಞಾನವನ್ನ ಕೊಡುವಂಥವಳು, ಅಜ್ಞಾನದ ಅಥವಾ ಅಂದ್ರೆ ಅಂಧಕಾರವನ್ನ ನಾಶ ಮಾಡಿ ಜ್ಞಾನವನ್ನ ಪ್ರಕಾಶ ಕೊಡುವಂಥವಳು ಅನ್ನೋದು ಕೂಡ ನಾವು ತಾತ್ವಿಕವಾಗಿ ಈ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಸೂರ್ಯನ ಬೆಳಕು ಹೊರಗಿನ ಕತ್ತಲೆಯನ್ನ ಹೋಗಲಾಡಿಸುತ್ತೆ, ಆದ್ರೆ ದೇವಿಯ ಜ್ಞಾನ ಆಂತರಿಕವಾದಂತಹ ಅಜ್ಞಾನವನ್ನ ದೂರ ಮಾಡುತ್ತೆ ಅನ್ನೋದು ಕೂಡ ನಮಗೆ ಉಪನಿಷತ್ತಲ್ಲಿ ಸಿಗುವಂತಹ ಒಂದು ಸಾರ. ನಾವು ಭೌತಿಕವಾಗಿ ಅಥವಾ ಲೌಕಿಕವಾಗಿ ಸೂರ್ಯನ ಬೆಳಕನ್ನ ನೋಡ್ತೀವಿ, ಆದ್ರೆ ನಿಜವಾದ ಬೆಳಕನ್ನ ನಾವು ಆಂತರಿಕವಾಗಿ ನೋಡ್ಬೇಕು ಅಂತ ಅಂದ್ರೆ ಆ ಜ್ಞಾನಮಯವಾದಂತಹ ತಾಯಿಯ ಕಾಂತಿ ನಮ್ಮ ಮನಸ್ಸಲ್ಲಿ ಮೂಡಬೇಕು. ಆಗ ಮಾತ್ರ ನಮಗೆ ಜ್ಞಾನದ ಜ್ಯೋತಿ ಅಲ್ಲಿ ಬರ್ತಾ ಹೋಗುತ್ತೆ. ಆದ್ರಿಂದ 6ನೇ ನಾಮ ಬಂದು ಉದ್ಯತ್ ಭಾನು ಸಹಸ್ರಾಭ. ಅಂದ್ರೆ ತಾಯಿ ಆ ಕಾಂತಿ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಆ ಸಹಸ್ರ ಸೂರ್ಯದ ಪ್ರಭೆ ಎಷ್ಟರ ಮಟ್ಟಿಗಿರುತ್ತೋ ಅಷ್ಟರ ಮಟ್ಟಿಗೆ ತಾಯಿಯ ಪ್ರಭೆ ಇದೆ ಅಂತ 6ನೇ ನಾಮ ಹೇಳ್ತಾ ಇದೆ. ಇನ್ನ 7ನೇ ನಾಮ ಬಂದು ಚತುರ್ಬಾಹು ಸಮನ್ವಿತ. ಈ ಚಿತ್ರದಲ್ಲಿ ನೀವು ನೋಡ್ಬೋದು ತಾಯಿಗೆ 4 ಕೈಗಳಿದ್ದಾವೆ, ಆದ್ರಿಂದ ಅದು ಚತುರ್ಬಾಹು. ಚತುರ್ ಅಂತ ಅಂದ್ರೆ 4, ಬಾಹು ಅಂದ್ರೆ ಕೈಗಳು, ಸಮನ್ವಿತ ಅಂದ್ರೆ ಹೊಂದಿದವಳು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಅಂದ್ರೆ ತಾಯಿ 4 ಭುಜಗಳನ್ನ ಹೊಂದಿದ್ದಾಳೆ. ಆಧ್ಯಾತ್ಮಿಕ ಅರ್ಥದಲ್ಲಿ ನಾವು ಅದನ್ನು ನೋಡೋದೇ ಆದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಪುರುಷಾರ್ಥಗಳನ್ನ ಸೂಚಿಸೋದು ಆ 4 ಕೈಗಳು ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ತಾಯಿ ಆ 4 ಕೈಗಳನ್ನ ಧರಿಸಿ ಅಥವಾ ಕೈಗಳನ್ನ ಹೊಂದಿರೋದ್ರಿಂದ ನಾವು ಅವಳಿಗೆ ಚತುರ್ಬಾಹು ಸಮನ್ವಿತ ಅನ್ನುವಂತಹ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಇನ್ನ 8ನೇ ನಾಮ ಬಂದು ರಾಗಸ್ವರೂಪ ಪಾಷಾಢ್ಯ ಅನ್ನುವಂಥದ್ದು ತಾಯಿ ಲಲಿತೆಯ ಇನ್ನೊಂದು ನಾಮ. ಇಲ್ಲಿ ರಾಗ ಸ್ವರೂಪ ಪಾಷಾಢ್ಯ, ನಾವು ಅದನ್ನ ಬಿಡಿಸ್ತಾ ಹೋದಾಗ ರಾಗ ಅಂತ ಅಂದ್ರೆ ಪ್ರೀತಿ ಅಥವಾ ಆಕರ್ಷಣೆ ಅಥವಾ ಅನುರಾಗ. ಸಾಮಾನ್ಯವಾಗಿ ಎಲ್ಲಾ ಹೆಣ್ಣು ಹೃದಯಕ್ಕೆ ಅಥವಾ ಹೆಣ್ಣಾಗಿ ಜನಿಸಿದ ಎಲ್ಲಾ ಪ್ರಾಣಿ, ಪಕ್ಷಿ, ಗಿಡ, ಮರ ಅಥವಾ ಯಾವುದೇ ಒಂದು ಜೀವಿ ಹೆಣ್ಣಿನ ಒಂದು ರೂಪವನ್ನು ತೆಗೆದುಕೊಂಡಾಗ ಬೈ ಡಿಫಾಲ್ಟ್ ಅಂತ ಪ್ರೀತಿ, ಕರುಣೆ ಅಥವಾ ಆಧಾರ ಎಲ್ಲವೂ ಕೂಡ ತಾನಾಗೆ ಒಂದು ಹೆಣ್ಣಿಗೆ ಬಂದ್ಬಿಟ್ಟಿರುತ್ತೆ. ಹಾಗಿರೋದ್ರಿಂದ ಅವಳ ರೂಪ ಯಾವ ರೀತಿ ಇದೆ ಅಂತ ಅಂದ್ರೆ ರಾಗವನ್ನ ಸೂಚಿಸುತ್ತಾರೆ, ಅಂದ್ರೆ ಪ್ರೀತಿಯನ್ನ ಅಥವಾ ಆಕರ್ಷಣೆಯನ್ನ ಕೊಡುವಂತಹ ಒಂದು ರೂಪದಲ್ಲಿ ತಾಯಿ ಇದ್ದಾಳೆ. ಅಂದ್ರೆ ಇಲ್ಲಿ ಸ್ವರೂಪ ಪಾಷಾಢ್ಯ ಅಂದ್ರೆ ಪ್ರೀತಿ ಅನ್ನುವಂತಹ ಒಂದು ಹಗ್ಗವನ್ನ, ಪಾಶ ಅಂತಂದ್ರೆ ಹಗ್ಗ. ಸಾಮಾನ್ಯವಾಗಿ ನಾವು ಕೃಷ್ಣನನ್ನ ತಾಯಿ ಒಂದು ಹಗ್ಗದಲ್ಲಿ ಕಟ್ಟಾಕ್ತಾಳೆ, ಯಾಕೆಂದ್ರೆ ಚೇಷ್ಟೆ ಮಾಡ್ತಾನೆ ಕೃಷ್ಣ ಅಂತ. ಹಾಗೆ ಲೌಕಿಕದಲ್ಲೂ ಕೂಡ ಎಳೆ ವಯಸ್ಸಿನಲ್ಲಿ ಬಹಳ ತುಂಟತನ ಇದ್ದಾಗ ಬಹಳಷ್ಟು ತಾಯಂದಿರು ತಮ್ಮ ಪ್ರೀತಿಯ ಹಗ್ಗದಿಂದ ಅಥವಾ ನಿಜವಾದ ಒಂದು ಹಗ್ಗದಲ್ಲೇ ಕಟ್ಟ ಹಾಕ್ತಾರೆ ಮಕ್ಕಳನ್ನ. ಅದೇ ರೀತಿ ತಾಯಿ ಇಲ್ಲಿ ಈ ಪ್ರೀತಿ ಅಥವಾ ಆಕರ್ಷಣೆ ಅಥವಾ ಅನುರಾಗ ಅನ್ನುವಂತಹ ಒಂದು ರೂಪದ ಒಂದು ಹಗ್ಗದಿಂದ ಬಂಧಿಸಿದ್ದಾಳೆ. ಪಾಶ ಆಢ್ಯ ಅಂದ್ರೆ ಹೊಂದಿರುವವಳು ಅಂತ, ಅಂದ್ರೆ ಪ್ರೀತಿಯ ರೂಪವಾದಂತಹ ಪಾಶವನ್ನ ತಾಯಿ ಧರಿಸಿದ್ದಾಳೆ ಅಂತ. ನೀವು ಈ ಚಿತ್ರದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ತಾಯಿಯ ಒಂದು ಕೈನಲ್ಲಿ ಪಾಶವನ್ನ ಕಾಣಿಸ್ಬೋದು. ಅದರ ಅರ್ಥ ಇಷ್ಟೇ, ತಾಯಿ ಪ್ರೀತಿ ಅನ್ನುವಂಥ ಒಂದು ಅಂಕುಶವನ್ನ, ಅದರ ಪಾಶವನ್ನ ತಾಯಿ ಹೊಂದಿದ್ದಾಳೆ. ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುವಂತಹ ಒಂದು ಹಗ್ಗವನ್ನ ಅಂದ್ರೆ ಪಾಶವನ್ನ ತಾಯಿ ತನ್ನ ಎಡಗೈಯಲ್ಲಿ ಇಟ್ಕೊಂಡಿದ್ದಾಳೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು. ಇಲ್ಲಿ ಪಾಶ ಅಂತಂದ್ರೆ ಒಂದು ಪ್ರೀತಿಯ ಒಂದು ಸಂಕೇತ. ದೇವಿಯು ತನ್ನ ಭಕ್ತರನ್ನ ಪ್ರೀತಿ ಮತ್ತು ಕರುಣೆಯಿಂದ ತನ್ನತ್ತ ಸೆಳೆಯುತ್ತಾಳೆ ಅನ್ನುವಂಥ ಅರ್ಥವನ್ನು ಕೂಡ ನಾವು ಆಂತರಿಕವಾಗಿ ಅರ್ಥ ಮಾಡ್ಕೊಬಹುದು. ಇಲ್ಲಿ ರಾಗ ಅಂತಂದ್ರೆ ಕೇವಲ ಲೋಕಾಸಕ್ತಿ ಅಲ್ಲ ಅಥವಾ ಲೋಕದ ರೀತಿಯಲ್ಲಿ ಪ್ರೀತಿ ಅನ್ನುವಂಥದ್ದಲ್ಲ. ಇಲ್ಲಿ ಭಗವಂತನ ಮೇಲಿನ ಪ್ರೇಮನೂ ಕೂಡ ರಾಗ ಅಂತ ನಾವು ತಿಳ್ಕೊಂತ ಹೋಗ್ಬೋದು. ಸೊ ಅಂತಹ ತಾಯಿ ಪ್ರೀತಿ ಮತ್ತೆ ಆಕರ್ಷಣೆಯ ಒಂದು ಪಾಶವನ್ನ ಹಿಡ್ಕೊಂಡಿದ್ದಾಳೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ರಾಗಸ್ವರೂಪ ಪಾಷಾಢ್ಯ ಅನ್ನುವಂಥದ್ದು. ಮುಂದಿನ ನಾಮಕ್ಕೆ ಹೋಗೋಣ.
ಕ್ರೋಧಾಂಕಾರಾಂಕುಶೋಜ್ವಲ ಅನ್ನುವಂಥದ್ದು ತಾಯಿಯ 9ನೇ ನಾಮ. ಕ್ರೋಧಾಕಾರ, ಅಂಕುಶ, ಉಜ್ವಲ ಅಂತ 3 ಪದಗಳಾಗಿ ನಾವು ಅದನ್ನು ವಿಂಗಡಿಸ್ಕೊಂತ ಹೋದ್ರೆ, ಕ್ರೋಧ ರೂಪದ ಒಂದು ಅಂಕುಶವನ್ನ ತಾಯಿ ಧರಿಸಿದ್ದಾಳೆ ಅಥವಾ ಧರಿಸಿ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಏನಿದು ಕ್ರೋಧ ರೂಪವನ್ನ ಅಂಕುಶವಾಗಿ ತಾಯಿ ಯಾಕೆ ಇಟ್ಕೊಂಡಿದ್ದಾಳೆ? ದೇವಿಯ ಇನ್ನೊಂದು ಕೈಯಲ್ಲಿ ನಾವು ಅಂಕುಶವನ್ನ ನೋಡ್ಬೋದು. ಒಂದು ಕೈಯಲ್ಲಿ ಪಾಶವನ್ನ ನೋಡಿದ್ರೆ ಇನ್ನೊಂದು ಕೈಯಲ್ಲಿ ಅಂಕುಶವನ್ನ ನೋಡ್ಬೋದು. ಅಂಕುಶ ಅಂದ್ರೆ ಇಲ್ಲಿ ನಿಯಂತ್ರಣದ ಒಂದು ಸಂಕೇತವನ್ನ ನಾವು ನೋಡ್ಬೋದು. ಮಾನವನ ಮನಸ್ಸು ಒಂಥರ ಚಂಚಲಮಯವಾದಂತಹ ಮನಸ್ಸು. ಅದನ್ನ ನಿಗ್ರಹ ಮಾಡಬೇಕು ಅಂತ ಅಂದ್ರೆ ನಮ್ಮ ಹೆತ್ತ ತಾಯಿಗೆ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಜಗತ್ತನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುವ ತಾಯಿಗೆ ಖಂಡಿತವಾಗತ್ತೆ. ಆದ್ರಿಂದ ನಾವು ಆ ದೇವಿಯನ್ನ ಅಂದ್ರೆ ಈ ನಮ್ಮ ಮನಸ್ಸನ್ನ ಆ ದೇವಿ ನಿಯಂತ್ರಿಸ್ತಾ ಇದ್ದಾಳೆ ಅನ್ನುವಂಥ ಅರ್ಥದಲ್ಲಿ ನಾವು ಅದನ್ನು ನೋಡ್ತಾ ಹೋದ್ರೆ, ದೇವಿ ಒಂದು ಅಂಕುಶವನ್ನ ಇಟ್ಕೊಂಡಿದ್ದಾಳೆ. ಅದ್ರ ಅಂಕುಶ ಬೇರೆ ಇನ್ನೇನು ಅಲ್ಲ, ಸನ್ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅನ್ನುವಂಥ ಒಂದು ಅಂಕುಶವನ್ನ ತಾಯಿ ಇಟ್ಕೊಂಡಿದ್ದಾಳೆ ಅಂತ. ಇಲ್ಲಿ ಕ್ರೋಧ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕೋಪ ಅಂತ ಅನ್ಕೊಂತೀವಿ, ಆದ್ರೆ ಅದಲ್ಲ. ಅಧರ್ಮ ಅಥವಾ ಅಜ್ಞಾನ ಅಥವಾ ದುಷ್ಟ ವ್ಯಸನಗಳು ಇವೆಲ್ಲದನ್ನ ನಾಶ ಮಾಡುವಂತಹ ಒಂದು ದೈವಿಕ ಶಕ್ತಿಗೆ ಇಲ್ಲಿ ಕ್ರೋಧ ಅನ್ನುವಂಥ ಅರ್ಥವನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಕ್ರೋಧಾಂಕಾರ ಅಂದ್ರೆ ಕ್ರೋಧದ ಒಂದು ರೂಪವಾದ ಒಂದು ಅಂಕುಶವನ್ನ ತಾಯಿ ಇಟ್ಕೊಂಡಿದ್ದಾಳೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ಒಂದು ಕೈಯಲ್ಲಿ ಪಾಶವನ್ನ ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ಅಂಕುಶವನ್ನ ಇಟ್ಕೊಂಡಿದ್ದಾಳೆ. ಯಾಕೆಂದ್ರೆ ನಮ್ಮ ಅಜ್ಞಾನವನ್ನ, ನಮ್ಮ ಅಹಂಕಾರವನ್ನ, ನಮ್ಮ ಮನಸ್ಸನ್ನ ನಿಯಂತ್ರಿಸುವಂತಹ ಒಂದು ಶಕ್ತಿ ಏನಾದ್ರು ಇದೆ ಅಂದ್ರೆ ಅದು ನಮ್ಮ ತಾಯಿಗೆ ಮಾತ್ರ ಇದೆ, ತಾಯಿ ಲಲಿತೆಗೆ ಮಾತ್ರ ಇದೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ಈ 2 ನಾಮಗಳಲ್ಲೂ ಕೂಡ ನಾವು ಪಾಶ ಅಂತ ಅಂದ್ರೆ ಇಲ್ಲಿ ಪ್ರೀತಿ, ಕರುಣೆ ಅಥವಾ ದೇವಿಗೆ ಭಕ್ತರ ಮೇಲಿರುವಂತಹ ಸೆಳೆಯುವಂತಹ ಒಂದು ಶಕ್ತಿಗೆ ನಾವು ಪಾಶ ಅಂತ ಅರ್ಥೈಸ್ಕೊಳ್ಬಹುದು. ಇನ್ನು ಅಂಕುಶ ಅಂತಂದ್ರೆ ನಿಯಂತ್ರಣ ಅಥವಾ ಶಿಸ್ತು ಅಥವಾ ಇಂದ್ರಿಯ ನಿಗ್ರಹ ಅಥವಾ ಅಜ್ಞಾನದ ಒಂದು ನಾಶ, ಇದನ್ನ ಅಂಕುಶ ಅಂತ ನಾವು ಅರ್ಥೈಸ್ಕೊಳ್ಬಹುದು. ಹೀಗಾಗಿ ದೇವಿ ಒಂದೆಡೆ ಪ್ರೀತಿಯಿಂದ ಸೆಳೀತಾಳೆ, ಮತ್ತೊಂದೆಡೆ ಶಿಸ್ತಿನಿಂದ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರೇರಣೆ ನೀಡ್ತಾಳೆ. ಆದ್ರಿಂದ ನಾವು ಅವಳಿಗೆ ಕ್ರೋಧಾಂಕಾರಾಂಕುಶೋಜ್ವಲ ಅನ್ನುವಂತಹ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ವಿಸ್ತಾರವಾದಂತಹ ಅರ್ಥವನ್ನ ಕೊಡ್ಬೋದು. ಪ್ರತಿಯೊಬ್ಬೊಬ್ಬರಿಗೂ ಕೂಡ ತಾಯಿ ಲಲಿತೆಯನ್ನ ಆರಾಧನೆ ಮಾಡ್ಬೇಕಂದ್ರೆ ಅವರದೇ ಆದಂತಹ ಒಂದು ರೀತಿನಲ್ಲಿ ತಾಯಿಯನ್ನ ಹೊಗಳುತ್ತಾ ಹೋಗ್ಬೋದು. ಇಲ್ಲಿ ನಾನು ಆ ನಾಮಕ್ಕೆ ತಕ್ಕ ಹಾಗೆ ಕ್ರೋಧಾಂಕಾರಾಂಕುಶೋಜ್ವಲ ಆ ನಾಮವನ್ನ ನೋಡಿ, ಕ್ರೋಧ ಅಂದ್ರೆ ಈ ರೀತಿ, ಅಂಕುಶದ ರೂಪದನ್ನ ತಾಳಿ ತಾಯಿ ಕೂತಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ನಾನು ನನ್ನ ಒಂದು ವ್ಯಾಖ್ಯಾನವನ್ನ ಕೊಡ್ತಾ ಇದ್ದೀನಿ. ಬಹಳಷ್ಟು ಜನ ಪಂಡಿತರು, ಪಾಮರರು ಬಹಳ ದೇವಿಯನ್ನ ಇನ್ನೂ ಆಳವಾಗಿ ಅರ್ಥೈಸ್ಕೊಂಡು ತಾಯಿಯನ್ನ ಇನ್ನೂ ಹಾಡಿ ಹೊಗಳಿದ್ದಾರೆ. ನಮಗೆ ಎಷ್ಟು ಎಟುಕುತ್ತೋ ಅಷ್ಟರ ಮಟ್ಟಿಗೆ ಹೇಳುವಂತಹ ಒಂದು ಸಣ್ಣ ಪ್ರಯತ್ನ ಗೀತಾಮೃತಂ ಕಡೆಯಿಂದ ನಡೀತಾ ಇದೆ. ಇನ್ನ ಮುಂದಿನ ನಾಮ ಮನೋರೂಪೇಕ್ಷು ಕೋದಂಡ ಅನ್ನುವಂಥದ್ದು ತಾಯಿಯ ಇನ್ನೊಂದು ನಾಮ. ಮೂರನೇ ಶ್ಲೋಕಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೂರನೇ ಶ್ಲೋಕ ಈ ರೀತಿ ಇದೆ: ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅನ್ನುವಂಥದ್ದು ಲಲಿತಾ ಸಹಸ್ರನಾಮದ 3ನೇ ಶ್ಲೋಕ. ಈ ಶ್ಲೋಕದಲ್ಲಿ ನಾವು ತಾಯಿ ಲಲಿತೆಯನ್ನ ಮನೋರೂಪೇಕ್ಷು ಕೋದಂಡ, ಇಲ್ಲಿ ತಾಯಿ ಕಾಂತಿಯುತವಾಗಿದ್ದಾಳೆ, ಮತ್ತೆ ಮಾತೆ ಮತ್ತೆ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ಕೂತಿದ್ದಾಳೆ, ಇದೆಲ್ಲವನ್ನು ಕೂಡ ಹೇಳಿದ್ದಾಯ್ತು. ಇನ್ನು ಮುಂದೆ ತಾಯಿಯ ರೂಪವನ್ನ ವರ್ಣಿಸೋದಕ್ಕೆ ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಹೊರಟಿದ್ದಾರೆ. ಮನೋರೂಪೇಕ್ಷು ಕೋದಂಡ ಅಂದ್ರೆ ಮನಸ್ಸಿನ ಸ್ವರೂಪವಾದಂತಹ ಕಬ್ಬಿನ ಧನಸ್ಸನ್ನ ತಾಯಿ ಹಿಡ್ಕೊಂಡಿದ್ದಾಳೆ ಅಂತ. ಒಂದು ಕೈಯಲ್ಲಿ ಪಾಶವನ್ನ ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ಅಂಕುಶವನ್ನ ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ಕೋದಂಡ ಅಂದ್ರೆ ಧನಸ್ಸನ್ನ ಇಟ್ಕೊಂಡಿದ್ದಾಳೆ. ಯಾವುದರ ಧನಸ್ಸನ್ನ ತಾಯಿ ಇಟ್ಕೊಂಡಿದ್ದಾಳೆ? ಕಬ್ಬು, ಇಕ್ಷು ಅಂತ ಅಂದ್ರೆ ಕಬ್ಬು, ಕಬ್ಬಿನ ಒಂದು ದಂಡವನ್ನ ಇಟ್ಕೊಂಡಿದ್ದಾಳೆ. ನಾವು ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ತಾಯಿ ಕಬ್ಬಿನ ಜಲ್ಲೆಯನ್ನ ತನ್ನ ಕೈಯಲ್ಲಿ
ಇಟ್ಕೊಂಡು ನಮಗೆ ಕಾಣಿಸ್ಕೊಂತಾ ಇದ್ದಾಳೆ. ಇದರ ಅರ್ಥ ಲಲಿತಾಂಬಿಕೆಯ ಕೈಯಲ್ಲಿ ಇರುವಂತಹ ಧನಸ್ಸು ಕಾಮದೇವನ ಇಕ್ಷುದಂಡದಂತಿದೆ ಅಂತ. ಯಾಕೆ ಇಲ್ಲಿ ಕಾಮದೇವ ಬರ್ತಾನೆ ಅಂತ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಅದನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ. ಈ ಮನಸ್ಸೇ ಎಲ್ಲಾ ಬಂಧನಗಳಿಗೂ ಕಾರಣ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ. ಈ ಮನಸ್ಸೇ ಬಂಧನಗಳಿಗೆ ಅಥವಾ ಮೋಕ್ಷಕ್ಕೆ ಎರಡೂ ಕೂಡ ಕಾರಣವಾಗತ್ತೆ ಅಂತ. ಈ ಮನಸ್ಸು ವಿಷಯಗಳ ಕಡೆಗೆ ಓಡಿದಾಗ ಅದು ಬಂಧನ ಅಂತ ಅನ್ಸ್ಕೊಳ್ಳುತ್ತೆ, ಭಗವಂತನ ಕಡೆಗೆ ತಿರುಗಿಸಿದಾಗ ಅದು ಮೋಕ್ಷ ಅನ್ಸ್ಕೊಳ್ಳುತ್ತೆ. ಸೊ ಇಲ್ಲಿ ದೇವಿ ಆ ಧನಸ್ಸನ್ನ ಮನಸ್ಸಿನ ಒಂದು ಸಂಕೇತವಾಗಿ ಇಟ್ಕೊಂಡಿರೋದ್ರಿಂದ ಅಥವಾ ಮನಸ್ಸಿನ ಮೇಲೆ ಅವಳ ಸಂಪೂರ್ಣ ಅಧಿಪತ್ಯ ಇರೋದ್ರಿಂದ ಆ ದಂಡವನ್ನ ಅಂದ್ರೆ ದಂಡವನ್ನ ತಾಯಿ ಧರಿಸಿದ್ದಾಳೆ ಅಂತ. ಏಕೆಂದ್ರೆ ನಮ್ಮ ಮನಸ್ಸು ಕೂಡ ಈ ಜಗತ್ತು ಏನಿದೆ, ಈ ಸೃಷ್ಟಿ ಏನಿದೆ, ಅದು ದೇವಿಯ ಸಂಕಲ್ಪದಿಂದಲೇ ಎಲ್ಲವೂ ಕೂಡ ನಡೀತಾ ಇರಬೇಕು. ಆ ದೇವಿಯ ಸಂಕಲ್ಪ ಶಕ್ತಿಯಿಂದಲೇ ಎಲ್ಲವೂ ಕೂಡ ಆಗಬೇಕು ಅನ್ನೋದು ನಮಗೆ ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ಕೂಡ ನಮಗೆ ತಿಳಿದಿರುವಂತಹ ಒಂದು ಸತ್ಯ. ಇಲ್ಲಿ ಮನೋರೂಪೇಕ್ಷು, ಇಲ್ಲಿ ಮನಃ ಅಂದ್ರೆ ಮನಸ್ಸು, ರೂಪ ಅಂದ್ರೆ ಒಂದು ಸ್ವರೂಪ. ಮನಸ್ಸಿನ ಸ್ವರೂಪ ಯಾವ ರೀತಿ ಅಂದ್ರೆ ಮನಸ್ಸಿನ ಸ್ವರೂಪ ಕಬ್ಬಿನ ಧನಸ್ಸನ್ನ ಧರಿಸಿರುವಳು ತಾಯಿ ಆಗಿದ್ದಾಳೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ಆದ್ರಿಂದ ತಾಯಿಯ ನಾಮ ಬಂದು ಮನೋರೂಪೇಕ್ಷು ಕೋದಂಡ. ಇಲ್ಲಿ ಒಂದೊಂದು ಹಸ್ತದಲ್ಲೂ ಕೂಡ ಒಂದೊಂದು ಕೈಯಲ್ಲೂ ಕೂಡ ತಾಯಿ ಏನನ್ನ ಹಿಡಿದಿದ್ದಾಳೆ ಅನ್ನೋದನ್ನ ವಿಸ್ತಾರವಾಗಿ ಹೇಳುವಂತಹ ಒಂದು ಕೆಲಸಕ್ಕೇನೆ ಅಥವಾ ವಿವರಣೆ ಹೇಳಬೇಕು ಅಂತಾನೆ ಒಂದೊಂದು ನಾಮ ಇದೆ ಅಂತ ಅನ್ಸುತ್ತೆ. ಪಾಶ ಮತ್ತೆ ದಂಡ ಅಂದ್ರೆ ಕೋದಂಡ ಅಂದ್ರೆ ಧನಸ್ಸು, ಇದನ್ನ ತಾಯಿ ಧರಿಸಿದ್ದಾಳೆ ಅಥವಾ ತಾಯಿ ಇಟ್ಕೊಂಡಿದ್ದಾಳೆ ಅನ್ನೋದ ಅರ್ಥವನ್ನ ಕೊಡುವಂಥದ್ದು ಈ ನಾಮಗಳಾಗಿದೆ. ಒಂದು ನಿಮಿಷ. ಓಕೆ, ಈ ಒಂದು ಶ್ಲೋಕವನ್ನು ಮಾಡಿ ಮುಗಿಸೋಣ ಈ ಒಂದು ತರಗತಿಯನ್ನ. ನಾವು 3ನೇ ಶ್ಲೋಕದ ಮಧ್ಯಭಾಗದಲ್ಲಿ ಇದ್ದೀವಿ. ಸೊ ಇಲ್ಲಿ ಮನೋರೂಪೇಕ್ಷು ಕೋದಂಡ ಅನ್ನುವಂಥ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂಡಿದ್ದಾಯ್ತು. 10ನೇ ನಾಮ. ಇನ್ನು 11ನೇ ನಾಮ ಪಂಚತನ್ಮಾತ್ರ ಸಾಯಕ ಅನ್ನುವಂಥದ್ದು. ಇಲ್ಲಿ ಪಂಚ ಅಂತಂದ್ರೆ 5 ಅನ್ನೋದು ಅರ್ಥವನ್ನ ಕೊಡುತ್ತೆ. ಇನ್ನು ತನ್ಮಾತ್ರ ಅಂದ್ರೆ ಸೂಕ್ಷ್ಮವಾದಂತಹ ಭೂತಗಳು. ನಾವು ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಈ ಕ್ಷೇತ್ರ ಅಂದ್ರೆ ಈ ದೇಹ ಎಷ್ಟು 24 ತತ್ವಗಳಿಂದ ಕೂಡಿದ ಒಂದು ಕ್ಷೇತ್ರ, 5 ಪಂಚಭೂತಗಳು, 5 ತನ್ಮಾತ್ರಗಳು, ಈ ರೀತಿ 24 ತತ್ವಗಳಿಂದ ಈ ಕ್ಷೇತ್ರ ಅಂದ್ರೆ ದೇಹ ಆಗಿದೆ ಅನ್ನೋದನ್ನ ನಾವು ಅರ್ಥೈಸ್ಕೊಂಡಿದ್ದೀವಿ. ಇಲ್ಲಿ ಪಂಚ ತನ್ಮಾತ್ರ ಸಾಯಕ ಅಂತ ಅಂದ್ರೆ 5 ತನ್ಮಾತ್ರಗಳ ರೂಪದ 5 ಬಾಣಗಳನ್ನ ತಾಯಿ ಹೊಂದಿದ್ದಾಳೆ ಅಂತ. ಇಲ್ಲಿ ಸಾಯಕ ಅಂದ್ರೆ ಬಾಣಗಳು ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಯಾವುದು ಅದು ತನ್ಮಾತ್ರಗಳು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು 5 ತನ್ಮಾತ್ರಗಳು ಅಂತ ಹೇಳ್ತಾರೆ. ಅಂದ್ರೆ ಶಬ್ದ ಅಂದ್ರೆ ಧ್ವನಿಯನ್ನ ಸೂಚಿಸುವಂಥದ್ದು. ಇನ್ನ ಸ್ಪರ್ಶ ಅಂತ ಅಂದ್ರೆ ಅದನ್ನ ಸ್ಪರ್ಶದ ಒಂದು ಅನುಭವವನ್ನ ಸೂಚಿಸುವಂಥದ್ದು. ಇನ್ನ ರೂಪ ಅಂದ್ರೆ ನಮ್ಮ ನೋಡುವಂತಹ ನೋಟವನ್ನ ಅಥವಾ ದರ್ಶನವನ್ನ ಸೂಚಿಸುವಂಥದ್ದು. ಇನ್ನ ರಸ ಅಂತ ಅಂದ್ರೆ ರುಚಿಯನ್ನ ಸೂಚಿಸುವಂಥದ್ದು. ಇನ್ನ ಗಂಧ ಅಂತ ಅಂದ್ರೆ ವಾಸನೆಯನ್ನ ಸೂಚಿಸುವಂಥದ್ದು. ಸೊ ಇವುಗಳೇ ಪಂಚೇಂದ್ರಿಯಗಳ ಒಂದು ವಿಷಯದ ಕಡೆಗೆ ನಮ್ಮನ್ನ ಕಡ್ಕೊಂಡು ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ತಾಯಿಯನ್ನ ಪಂಚತನ್ಮಾತ್ರ ಸಾಯಕ ಅಂದ್ರೆ ಈ 5 ಸೂಕ್ಷ್ಮವಾದಂತಹ ತನ್ಮಾತ್ರಗಳೇನಿದೆ ಆ 5 ಬಾಣಗಳನ್ನ ತಾಯಿ ಹೊಂದಿದ್ದಾಳೆ ಅಂತ. ಅಂಕುಶವನ್ನು ಹೊಂದಿದ್ದಾಳೆ, ಪಾಶವನ್ನು ಹೊಂದಿದ್ದಾಳೆ, ಇಕ್ಷುದಂಡವನ್ನ ಹೊಂದಿದ್ದಾಳೆ, ಮತ್ತೆ ಈ 5 ತನ್ಮಾತ್ರಗಳನ್ನ ತಾಯಿ ಹೊಂದಿದ್ದಾಳೆ ಅಂತ. ಆಧ್ಯಾತ್ಮದ ಒಂದು ಅರ್ಥದಲ್ಲಿ ನಾವು ಇದನ್ನು ನೋಡೋದೇ ಆದ್ರೆ ದೇವಿಯು 5 ಬಾಣಗಳನ್ನ ನಮ್ಮ ಇಂದ್ರಿಯಗಳನ್ನ ಒಂದು ಆಕರ್ಷಿಸುವಂತಹ ಒಂದು ಶಕ್ತಿಯನ್ನ ತಾಯಿ ಹೊಂದಿದ್ದಾಳೆ ಅಂತ. ಅದರಿಂದ ತಾಯಿಯ ನಾಮ ಪಂಚತನ್ಮಾತ್ರ ಸಾಯಕ ಅನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ. ಇನ್ನ ನಾವು ಮುಂದಿನ ನಾಮಕ್ಕೆ ಹೋಗೋದಾದ್ರೆ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅನ್ನುವಂಥದ್ದು ತಾಯಿಯ ಇನ್ನೊಂದು ನಾಮ. ನಿಜಾ ಅರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ
ಅಂದ್ರೆ ತನ್ನ ಸ್ವಾಭಾವಿಕವಾದಂತಹ ಅರುಣ ಕಾಂತಿಯ ಪ್ರವಾಹದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನ ಮುಳುಗಿಸುವಂತಹ ಶಕ್ತಿಯನ್ನ ತಾಯಿ ಹೊಂದಿದ್ದಾಳೆ ಅಂತ. ಇನ್ನು ಸ್ವಲ್ಪ ವಿಸ್ತಾರವಾಗಿ ಅದನ್ನ ತಿಳ್ಕೊಳ್ಳೋದೇ ಆದ್ರೆ, ನಿಜಾರುಣ ಪ್ರಭಾ, ನಿಜ ಅಂದ್ರೆ ಸ್ವಾಭಾವಿಕವಾಗಿ ಅಂತ ತಾಯಿಯ ಒಂದು ರೂಪವನ್ನ ಇಲ್ಲಿ ವರ್ಣಿಸ್ತಾ ಇರುವಂತದ್ದು. ಅರುಣ ಅಂತಂದ್ರೆ ಕೆಂಪು ವರ್ಣ ಅನ್ನುವಂಥ ಅರ್ಥ ಬರುತ್ತೆ. ಸಾಮಾನ್ಯವಾಗಿ ಸೂರ್ಯನ ಒಂದು ಪ್ರಭೆ, ಕಾಂತಿ ಯಾವ ಒಂದು ವರ್ಣದಲ್ಲಿ ಇರುತ್ತೆ ಅಂದ್ರೆ ಕೆಂಪು ವರ್ಣದಲ್ಲಿ ಇರುತ್ತೆ. ಅದಕ್ಕೆ ಅರುಣನ ಬೆಳಕು ಅಂತಲೂ ಕೂಡ ನಾವು ಹೇಳ್ತೀವಿ. ಆ ಕೆಂಪು ಮಿಶ್ರಿತವಾದಂತಹ ಕಾಂತಿ, ಪ್ರಭಾ ಅಂತ ಅಂದ್ರೆ ಕಾಂತಿ, ಕೆಂಪು ವರ್ಣದ ಒಂದು ಕಾಂತಿಯ ಒಂದು ಪ್ರವಾಹ, ಪೂರ ಅಂತಂದ್ರೆ ಪ್ರವಾಹವನ್ನ ತಾಯಿ ಹೊಂದಿದ್ದಾಳೆ ಅಂತ. ಇದು ಎಲ್ಲಿ ಹೊಂದಿದ್ದಾಳೆ? ಬ್ರಹ್ಮಾಂಡ ಮಂಡಲ ಅಂದ್ರೆ ಸಮಸ್ತ ಬ್ರಹ್ಮಾಂಡಗಳಲ್ಲಿ ತಾಯಿಯ ಪ್ರಭೆ ಸಹಜವಾಗಿ ಹೇಗಿದೆ ಅಂದ್ರೆ ಕೆಂಪು ವರ್ಣದ ಕಾಂತಿಯ ರೀತಿನಲ್ಲಿ ಇದೆ ಅಂತ. ಅಂದ್ರೆ ತಾಯಿಯ ಸ್ವಾಭಾವಿಕ ರೂಪ. ನಾವೆಲ್ಲರೂ ಕೂಡ ಅಲಂಕಾರವನ್ನ ಮಾಡಿಕೊಂಡಾಗ ನಾವು ಚೆನ್ನಾಗಿ ಕಾಣ್ತಾ ಹೋಗ್ತೀವಿ, ಆದ್ರೆ ತಾಯಿ ಹಾಗಲ್ಲ. ಸ್ವಾಭಾವಿಕವಾಗೇ ಅರುಣ ಕಾಂತಿಯನ್ನ ಅಂದ್ರೆ ಕೆಂಪು ವರ್ಣದ ಕಾಂತಿಯನ್ನ ಪ್ರವಾಹದ ರೂಪದಲ್ಲಿ, ಇದಕ್ಕೆ ಪೂರ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪ್ರವಾಹದ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನ ಮುಳುಗಿಸ್ತಾಳೆ. ಯಾವುದರಿಂದ ಮುಳುಗಿಸ್ತಾಳೆ? ತನ್ನ ಕಾಂತಿಯಿಂದ ಮುಳುಗಿಸ್ತಾಳೆ. ಅರುಣ ವರ್ಣದ ಒಂದು ಮಹತ್ವವನ್ನ ಇಲ್ಲಿ ಹೇಳ್ತಾ ಇರೋದು, ಮತ್ತೆ ತಾಯಿಗೆ ಅದನ್ನ ಹೋಲಿಸ್ತಾ ಇರೋದು. ಇದು ಕರುಣೆಯ ಸಂಕೇತ ಆಗಿರ್ಬೋದು, ಜ್ಞಾನದ ಸಂಕೇತ ಆಗಿರ್ಬೋದು, ಅದು ಸೃಷ್ಟಿಯ ಸಂಕೇತಗಳಾಗಿರ್ಬೋದು. ದೇವಿ ಈ ಕೆಂಪು ಮಿಶ್ರಿತವಾದಂತಹ ಒಂದು ಕಾಂತಿಯ ಒಂದು ಪ್ರವಾಹವನ್ನ ಕೇವಲ ಬಾಹ್ಯವಾಗಿ ಇಲ್ಲಿ ಹೇಳ್ತಾ ಇರೋದಲ್ಲ, ತನ್ನ ಚೈತನ್ಯ ಶಕ್ತಿಯನ್ನ ಅಥವಾ ತನ್ನ ಪ್ರಭೆಯನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಅವಳ ಕೃಪಾಕಾಂತಿ, ಆ ಕೋಟ್ಯಾಂತರ ಸೂರ್ಯರ ಬೆಳಕು ಕೂಡ ಕ್ಷೀಣವಾಗುತ್ತೆ ಅನ್ನುವಂತಹ ಒಂದು ಅರ್ಥವೂ ಕೂಡ ಇದಕ್ಕಿದೆ. ಸಮಸ್ತ ವಿಶ್ವವು ಅವಳ ಜ್ಞಾನ ಪ್ರಕಾಶದಲ್ಲಿ ನೆಲೆಗೊಂಡಿದೆ. ಆದ್ರಿಂದ ಅವಳಿಗೆ ನಾವು ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ, ಇಡೀ ಬ್ರಹ್ಮಾಂಡ ಮಂಡಲ ಅಥವಾ ಸಮಸ್ತ ಬ್ರಹ್ಮಾಂಡಗಳಲ್ಲಿ ಅವಳ ಕಾಂತಿ ಪ್ರಭೆಯಾಗಿ, ಪ್ರವಾಹವಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಈ ನಾಮ ಆಗಿತ್ತು. ಸೊ ಈ ಶ್ಲೋಕದಲ್ಲಿ ಬರುವಂತಹ ನಾಮಗಳು ಈ ರೀತಿ ಇದು: ಮನೋರೂಪೇಕ್ಷು ಕೋದಂಡ, ಪಂಚತನ್ಮಾತ್ರ ಸಹಾಯಕ, ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಇಲ್ಲಿಗೆ ನಾವು 3 ಶ್ಲೋಕಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ಮಾಡಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಇನ್ನಿಷ್ಟು ತಾಯಿಯ ವರ್ಣನೆಯನ್ನ, ತಾಯಿಯ ರೂಪವನ್ನ ನಾವು ಈ ಚಿತ್ರದಲ್ಲಿ ಹೇಗೆ ನೋಡ್ತಾ ಇದ್ದೀವೋ ಅದೇ ರೀತಿಯಲ್ಲಿ ಮನದ ಒಂದು ಪಟಲದಲ್ಲಿ ಅಥವಾ ಮನಸ್ಸಿನ ಒಂದು ಪಟಲದಲ್ಲಿ ನಾವು ತಾಯಿಯನ್ನ ನೆನೆಸ್ಕೊಂಡು ಆ ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಮುಂದಿನ ತರಗತಿಯಲ್ಲಿ ಇನ್ನಿಷ್ಟು ವಿಚಾರಗಳನ್ನ ನಾವು ಹಂಚ್ಕೊತಾ ಹೋಗೋಣ. ಶಾಂತಿ ಮಂತ್ರದೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಧನ್ಯವಾದಾः ಸರ್ವೇಭ್ಯः. ಪುನರ್ ರಾಮ್ ರಾಮ್.